ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದಾಯಿತು. ಇನ್ನು 8 ಗಂಟೆಗೆ ಎದ್ದೀನಿ. ನೋಡೋಕೆ ಎಷ್ಟು ಚಳಿ ಇನ್ನೂ ಹೆಂಗಿದೆ. ಮನೋಜ್ 8 ಗಂಟೆಗೆಲ್ಲ NCC ರೆಡಿಯಾಗಿ ನಿಂತ್ಕೊಂಡೇನೆ. ಟೀ ಕುಡಿಯೋಕೆ ಬಂದೀವಿ. ಟೀ ಅಲ್ಲಿ ಇಟ್ಟಿದ್ದೀನಿ, ಟೀ ಕುಟ್ಟಿರೋದು ನೋಡೋಣ. ಟೀ ಕುಡಿಯೋಣ ಬನ್ನಿ. ಓಕೆ ಗೈಸ್, ಮನೋಜ್ನ ಕಾಲೇಜಿಗೆ ಬಿಟ್ಟು ಮತ್ತೆ ರಿಟರ್ನ್ PG ಹೋಗ್ತೀನಿ. ಓಕೆ ಗೈಸ್, ಮನೇಜ್ ಬಿಟ್ಟು ಬಂದೆ. ಇವಾಗ ದೋಸೆ ತಿನ್ನೋಣ ಬನ್ನಿ. ಎಲ್ಲ ಹೋಟ್ಲ್ ಬಂತು, ದೋಸೆ ತಿಂದ ಬನ್ನಿ ಗೈಸ್. ಆ ಹೋಟ್ಲಲ್ಲಿ ದೋಸೆ ಇಲ್ಲ, ಏನೂ ಇಲ್ಲ ಅಂತಂದ್ರು, ಫುಲ್ ಕ್ಲೋಸ್ ಅಂದರು. ಸೊ ಅನ್ಪೂರ್ಣಕ್ಕೆ ಬಂದೀನಿ. ಇಲ್ಲಿ ಮಸಾಲೆ ದೋಸೆ ತಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ದೋಸೆ ತಗೊಂಡಿದ್ದಾಯ್ತು, ಅರ್ಧ ತಿಂದಿದ್ದಾಯ್ತು. ದೋಸೆ ಮಾತ್ರ ಚೆನ್ನಾಗಿದೆ. ಓಕೆ ಗೈಸ್, ಟಿಫಿನ್ ಮಾಡಿದ್ದಾಯ್ತು. ನಮ್ಮ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ಬಟ್ ಅವ್ರು ಬಂದಿಲ್ಲ. ಸೊ ಹಿಂಗೆ ತಿರ್ಕೊಂಡು ಟಿಫಿನ್ ಮಾಡಿ ಆಯಿತು, ಹೋಗ್ತಾಯಿದ್ದೀನಿ. ಮತ್ತೆ PG ರಿಟರ್ನ್ ಹೋಗ್ತಾಯಿದ್ದೀನಿ. ಮತ್ತೆ ಮನೋಜ್ ಅವನ್ ಕಾಲ್ ಮಾಡಿದ್ರೆ ಅವನಿಗೆ ಹೋಗಿ ಕಾಲೇಜಿಗಿಂತ ಕರ್ಕೊಂಬಂದ್ರೆ ಆಯಿತು ಗೈಸ್. ಗೈಸ್, ವ್ಯೂ ನೋಡಿ, ನಮ್ಮ PGಯಿಂದ ಒಂದು 6 ಕಿಲೋಮೀಟರ್ ದೂರ ಐತೆ. ವ್ಯೂ ಫುಲ್ ಚೆನ್ನಾಗೈತೆ ವ್ಲಾಗ್ ಮಾಡೋಕ್ಕೆ. ನೋಡಿ ಗೈಸ್, ವ್ಯೂ ಎಷ್ಟು ಚೆನ್ನಾಗಿದೆ. ಫ್ಯಾಮಿಲಿ ಬರ್ತಾರೆ, ಎಲ್ಲ ಬರ್ತಾರೆ. ಸ್ಟೂಡೆಂಟ್ಸ್ ಬಂತಾರೆ ಗೈಡ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಫುಲ್ ಇವತ್ತು ಟ್ರಿಪ್ ಅವ್ರದ್ದು, ಸ್ಯಾಟರ್ಡೆ ಟ್ರಿಪ್ಪು. ನೋಡಿ ಗೈಸ್, ಚೆನ್ನಾಗೈತೆ. ನೋಡಿ ಗೈಸ್, ಟೈಮ್ ಅರೌಂಡ್ 11 ಆಗಕ್ಕೆ ಬಂತು. ಬಟ್ ವೆದರ್ ನೋಡಿ ಗೈಸ್, ಬೆಂಗಳೂರಲ್ಲಿ ಎಷ್ಟು ಫುಲ್ ಕೋಲ್ಡ್ ಇದೆ, ಚೆನ್ನಾಗಿದೆ. ಬಟ್ ಸಡನ್ ಆಫ್ಟರ್ನೂನ್ ಆದ ತಕ್ಷಣ ಫುಲ್ಲು ಬಿಸಿಲಾಗ್ಬಿಡುತ್ತೆ. ಇನ್ನು ನೈಟ್ ಆದ ತಕ್ಷಣ ಅಂತೂ ಕೇಳಬಾರ್ದು, ಫುಲ್ಲು ಚಳಿ. ಟೆಂಪರೇಚರ್ ಒಂದು 15-16 ಆಗಿಬಿಡುತ್ತೆ ಗೈಸ್, ಅಷ್ಟು ಚೆನ್ನಾಗೈತೆ ಟೆಂಪರೇಚರು. ಬಟ್ ವೆದರ್ ಮಾತ್ರ ಚೆನ್ನಾಗಿದೆ ಗೈಸ್. ನಮ್ಮ ಬಾಗ್ಲೂರಲ್ಲಿ ವೆದರ್ ಮಾತ್ರ ಸೂಪರ್. ಒಂದು ಸ್ವಲ್ಪ ಟ್ರಾಫಿಕ್ ಇಲ್ಲ, ಏನಿರಲ್ಲ, ಆರಾಮಾಗಿ ಇರ್ಬೋದು ಗೈಸ್ ಬಾಗ್ಲೂರಲ್ಲಿ. ಓಕೆ ಗೈಸ್, PG ರೀಚ್ ಆಗಿದ್ದಾಯಿತು. ಇವಾಗ PG ಹೋಗಿ ಏನಾದರೂ ವರ್ಕ್ ಇದ್ದರೆ ವರ್ಕ್ ಮಾಡೋಣ. ಯಾವುದಾದ್ರೂ ಮೇಲ್ ಬಂದಿದ್ರೆ ಮೇಲ್ ಚೆಕ್ ಮಾಡೋಣ, ಇಲ್ಲಾಂದರೆ ಕಂಟಿನ್ಯೂ ಮಾಡೋಣ ವೆಬ್ ಸೀರೀಸ್. ಇನ್ನೂ ಸ್ವಲ್ಪ ಐತೆ, ಕ್ಲೈಮ್ಯಾಕ್ಸ್ ಆಗಿದ್ದೀನಿ. ಅದನ್ನು ಮುಗಿಸ್ಬಿಟ್ರೆ ಆಯ್ತು. ಊಟ ಟೈಮ್ ಆಯಿತು, ಊಟ ಮಾಡೋಕೆ ಹೋಗೋಣ ಬರ್ರಿ. ಆದರೂ ಇವತ್ತು ನಮ್ಮ ಬಾಗ್ಲೂರಲ್ಲಿ ಬಿಸಿಲಿಲ್ಲ. ಸೊ ಊಟ ಮಾಡೋಕೆ ಹೋಗೋಣ. ಊಟ ಏನಿರ್ಬೋದು ಅಂತ ಗೊತ್ತಿಲ್ಲ, ಊಟ ಮಾಡ್ಕೊಂಡು ಹೋಗ್ಬರೋಣ ಬನ್ನಿ. ಊಟ ಮಾಡೋಕೆ ನೋಡೋಣ ಬನ್ನಿ. ಯಾರೂ ಇಲ್ಲ ಗೈಸ್, ನೋಡಿ ಯಾರೂ ಇಲ್ಲ, ನಾನೇ ಫಸ್ಟ್ ಇರ್ಬೇಕು ಇವತ್ತು. ನೋಡಿ ಇವತ್ತು ಅಪರೂಪಕ್ಕೆ ನಮ್ಮ PG ರಸಮ್ ಮಾಡಿದ್ದಾರೆ. ಸೊ ರಸಮ್ ರೈಸ್ ತಿನ್ನೋಣ ಬನ್ನಿ. ರೂಮಿಗೆ ಹೋಗಿ ತಿಂದ್ಬಿಡೋಣ ಇವತ್ತು. ಯಾಕಂದರೆ ಹೆಂಗೆ ವೆಬ್ ಸೀರೀಸ್ ನೋಡ್ತಿದ್ದೀನಿ, ಕಂಟಿನ್ಯೂ ನೋಡ್ಕೊಂತ ತಿಂದ್ಬಿಟ್ರೆ ಮುಗಿತೈತೆ. ಗೈಸ್, ಜಸ್ಟ್ ನಾವು ಊಟ ಆಯಿತು. ಹಂಗೆ ಮನೋಜ್ ಕಾಲ್ ಮಾಡಿದ್ದ ಕರ್ಕೊಂಡೋಗಿ ಬಾ ಅಂತ. ಸೊ ಕರ್ಕೊಂಬರಕ್ಕೆ ಹೋಗೋಣ ಬನ್ನಿ. ನಮ್ಮ ಕಾಲೇಜ್ ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ ಗೈಸ್. ಹೋಗಿ ಕರ್ಕೊಂಬಂದ್ಬಿಡೋಣ. ಓಕೆ ಫ್ರೆಂಡ್ಸ್, ಮನೋಜ್ ಫ್ರೆಂಡ್ಸ್ ಇವಾಗ PG ಬಂದಾರ. ಸೊ ಅವರಿಗೂ ಊಟ ಹಾಕ್ಕೊಂಬಂದಿದ್ದಾಯಿತು. ನಮ್ಮ PG ಯಾರು ನಂಬರ್ಲಿ ನಾವು ಊಟ ಕೊಡಿಸ್ತೀವಿ, ಹಂಗೇನಿಲ್ಲ. ಟೈಮ್ ಅರೌಂಡ್ 5 ಆಗ್ತಾ ಬಂತು. ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತೇಳಿ ಡಾಮಿನೋಸ್ ಆರ್ಡರ್ ಮಾಡಿದ್ದೆ. ಇನ್ನೊಂದು ಸ್ವಲ್ಪರಲ್ಲಿ ಬರ್ತಿದ್ದಾನೆ. ಸೊ ಆರ್ಡರ್ ಇಸ್ಕೊಂಬರೋಣ ಬನ್ನಿ. ಆರ್ಡರ್ ಬಂತು, ಇಸ್ಕೊಳ್ಳೋಣ ಬನ್ನಿ. ಓಕೆ ಫ್ರೆಂಡ್ಸ್, ಆರ್ಡರ್ ಬಂದಿದ್ದಾಯಿತು, ಇಸ್ಕೊಂಡಿದ್ದಾಯಿತು. ಸೊ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಪಿಜ್ಜಾ ಬಂದಿದ್ದಾಯಿತು ಗೈಸ್. ಇದರಲ್ಲಿ ಮಾರ್ಗರಿಟಾ ಪಿಜ್ಜಾ ಒಂದು ಆರ್ಡರ್ ಮಾಡಿದ್ದೆ, ಮತ್ತು ಪಿಜ್ಜಾ ಬರ್ಗರ್ ಒಂದು ಆರ್ಡರ್ ಮಾಡಿದ್ದೆ ವೆಜ್ಜು. 4 ಕೆಚಪ್ ಒಂದು ಬಂದಿದೆ ಗೈಸ್. ಫುಲ್ ತಿನ್ಬಿಡೋಣ ಇವತ್ತು, ಮಜಾ ಮಾಡೋಣ. ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ನಲ್ಲ ಗೈಸ್, ಬಟ್ ನಿನ್ನೆ ದೇವಸ್ಥಾನ ಕ್ಲೋಸ್ ಇತ್ತು. ಸೊ ಇವಾಗ ಸಂಜೆ 6 ಗಂಟೆ ಆಗಿದೆ. ದೇವಸ್ಥಾನ ಹಿಂಗೆ ಓಪನ್ ಆಗಿರುತ್ತೆ. ಸೊ ದೇವಸ್ಥಾನಕ್ಕೆ ಹೋಗೋಣ. ನಾನು ಮನೋಜ್ ಹೋಗ್ತಿದ್ದೀನಿ ಗೈಸ್, ಬಟ್ ಮನೋಜ್ ಕಾಯ್ತಿರ್ಬೇಕು ಕೆಳಗಡೆ. ಕೆಳಗೆ ಹೋಗಿರ್ತೀನಿ ಬಾ ಅಂತಂದ. ಸೊ ನೋಡೋಣ ಬನ್ನಿ. ಮನೋಜ್ ಅಲ್ಲದಾನ ಇಲ್ಲ, ಬೈಕ್ ಇಲ್ಲೇ ಐತೆ. ಅವ್ನು ಇನ್ನೂ ಬಂದಿಲ್ಲ ಗೈಸ್, ಅವ್ನು ಇನ್ನೂ ರೂಮಾಗ ಅದಾನ, ಬರ್ತಾನೆ ಇನ್ನೂ ಸ್ವಲ್ಪ ಹೊತ್ತು. ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಟೀ ಕುಡಿಯೋಕೆ ಹೋಗೋಣ ಗೈಸ್. ನಿನ್ನೆ ಬಂದಿದ್ದೆ, ನಿನ್ನೆ ಕ್ಲೋಸ್ ಇತ್ತು. ಇವತ್ತು ಬಂದೀನಿ, ಇವತ್ತು ಕ್ಲೋಸ್ ಐತೆ. ಓಕೆ, ದೇವಸ್ಥಾನ ಹೆಂಗಿದ್ರು ಓಪನ್ ಇಲ್ಲ. ಸೊ ಟೀ ಕುಡಿಯೋ ಅಂತ ಬಂದೀವಿ. ಮನೋಜ್ ಒಂದು ಚೀಟ್ ಹಿಡ್ಕೊಂಡು ನಿಂತ. ನಾನು ಟೀ ಕುಡಿಯೋಣ ಬನ್ನಿ, ಲೆಮನ್ ಟೀ ಕುಡಿಯೋಣ, ಲೆಮನ್ ಟೀ. ದೇವಸ್ಥಾನಕ್ಕೆ ಹೋಗ್ಬರಮ್ಮ ಅಂದರೆ ದೇವಸ್ಥಾನ ಫುಲ್ ಕ್ಲೋಸ್ ಇದೆ. ಎಲ್ಲ ನೋಡಿದ್ವಿ, ಎಲ್ಲವೂ ಕ್ಲೋಸ್ ಇತ್ತು. ಸೊ ನಾಳೆ ಪಕ್ಕ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ. ಲೆಮನ್ ಟೀ ಕುಡ್ಕೊಂಬಂದಿದ್ದೀವಿ. ಮತ್ತು ರೂಮಿಗೆ ಹೋಗ್ತಾ ಇದ್ದೀನಿ. ನೋಡಮ್ಮ, ರೂಮಾಗ ಏನಿದ್ರೆ ಕೆಲಸ ಇದ್ದರೆ ಕೆಲಸ ಮಾಡೋಣ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ವ್ಲಾಗ್ ಎಡಿಟ್ ಮಾಡೋಣ ಗೈಸ್. ವ್ಲಾಗ್ ಎಲ್ಲ ಎಡಿಟ್ ಮಾಡಿದ್ದಾಯ್ತು ಗೈಸ್. ಇವಾಗ WPL ಇದೆ, RCB ಮ್ಯಾಚು. ಸೊ RCB ಮ್ಯಾಚ್ ನೋಡಿ ಊಟ ಮಾಡೋಕ್ಕೆ ಹೋಗೋಣ. ಟೈಮ್ ಇನ್ನೂ 9 ಗಂಟೆ ಆಗಿಲ್ಲ ಗೈಸ್. ಆವಾಗಲೇ ಫುಲ್ಲು ಚಳಿ, ಹಂಗೆ ಡ್ರಿಸ್ಲಿಂಗ್ ಆಗ್ತಿದೆ. ಫುಲ್ಲು ಮಳೆ ಸ್ವಲ್ಪ ದಿನ ಬರ್ತಿದೆ. ನೈಟ್ ಫುಲ್ ಬಂದರೆ ಮುಗಿಸ್ತದೆ. ಕರೆಂಟ್ ಹೋಗ್ಬಿಡುತ್ತೆ ನಮ್ಮ PGಯಲ್ಲಿ. ಜನ್ರೇಟರ್ ಇಲ್ಲ, ಏನಿಲ್ಲ. ನೋಡೋಣ ಏನು ಮಾಡೋದು ನೋಡೋಣ ಆಮೇಲೆ. ಸೊ ಇವಾಗ ಹೋಗಿದ ತಕ್ಷಣ ಮೊಬೈಲ್ ಚಾರ್ಜಿಂಗ್ ಇಡಬೇಕು. ಲ್ಯಾಪ್ಟಾಪ್ ಚಾರ್ಜಿಂಗ್ ಇಟ್ಬಿಡ್ತೀನಿ. ಏನೋ ವಿಡಿಯೋ ಪ್ಲೇ ಮಾಡ್ದೆ ಅಂತ ಕೇಳಿಸ್ತಾರೆ ಗೈಸ್.
ನೋಡಿ ಗೈಸ್, ನಮ್ಮ ಪಿ ಜಿಯಲ್ಲಿ ಡಸ್ಟ್ಬಿನ್ ಇಲ್ಲ, ಸೊ ಒಂದು ಮೂಲೆಯಲ್ಲಿ ಇಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಬಂದು ತಗೊಂಡು ಹೋಗ್ತಾರೆ. ಓಕೆ, ನಾಳೆ ಹೆಂಗಿದ್ರು ಸಂಡೇ, ಸೊ ಇವತ್ತು ನೈಟ್ ಒಂದು ಮೂವಿ ನೋಡಿ ಮಲ್ಕೊಳ್ಳೋಣ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಗುಡ್ ನೈಟ್. ಅಷ್ಟೇ.